ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ವೀಕ್ಷಕರೇ, ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಪತ್ರೊಡೆ ಮಾಡ್ತಾಯಿದ್ದೀನಿ ನೋಡಿ. ಪತ್ರೊಡೆಯ ಕೇಸು ಹೇಗೆ ಬೆಳೆದು ನಿಂತಿದೆ ನೋಡಿ. ಎಷ್ಟು ಒಳ್ಳೆ ಕೇಸು ಇದು ಏನು ತುರಿಸುವುದಿಲ್ಲ. ನಾವು ಇದನ್ನು ನೆಟ್ಟು ಮಾಡಿದ್ದು. ನಾವು ತೋಟದಲ್ಲೆಲ್ಲ ನೆಡ್ತಿದ್ವಿ, ಅಲ್ಲಿ ಮಂದಿ ಎಲ್ಲ ತಿಂತದೆ. ಈಗ ನಮ್ಮ ಮನೆಯ ಹಿಂದುಗಡೆ ತೆಂಗಿನ ಬುಡದಲ್ಲಿ ಹಾಕಿದ್ದೇವೆ ಅದರ ಗೆಡ್ಡೆಯನ್ನು. ತುಂಬ ಆಗಿದೆ ನೋಡಿ, ಒಳ್ಳೆಯದಾಗ್ತದೆ ಇದು. ಭಾರಿ ಒಂದು ರುಚಿ ಉಂಟು. ಇನ್ನು ತುರಿಸೋದು ಕೂಡ ಇಲ್ಲ. ಈ ಆಟಿ ತಿಂಗಳಲ್ಲಿ ಒಳ್ಳೆಯದಲ್ಲ ವೀಕ್ಷಕರೇ. ಒಂದು ತಿಂದರೆ ವರ್ಷದಲ್ಲಿ 1-2 ಸಲ ಆದರೂ ತಿನ್ನಬೇಕು. ಹೆಂಗಸರಿಗಂತೂ ತುಂಬ ಒಳ್ಳೆಯದು ಇದು, ಗರ್ಭಕೋಶಕ್ಕೆಲ್ಲ. ನೋಡಿ, ಇವತ್ತು ನಾನು ಕೇಸು ಮಾಡ್ತಾಯಿದ್ದೇನೆ. ಇನ್ನು ನನ್ನ ಮಗಳಿಗೂ ದುಬೈಗೆ ಕೊಂಡೋಗ್ಲಿಕ್ಕೆ ಉಂಟು, ಅವರಿಗೆ ಇಟ್ಟಿದ್ದೇನೆ ನಾನು. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ಮೊದಲು ಅದರಲ್ಲೆಲ್ಲ ಹುಳ ಇರ್ತದೆ, ಮತ್ತು ಅದೆಲ್ಲ ಚಿಕ್ಕ ಚಿಕ್ಕ ಮೊಟ್ಟೆ ಎಲ್ಲ ಇರ್ತದೆ. ಆ ಮೊಟ್ಟೆ ಕೆಲವು ವಿಷಕಾರಿ ಆಗ್ತದೆ ಮೊಟ್ಟೆ. ಅದಕ್ಕೆ ಚೆಂದ ಮಾಡಿ ಅದನ್ನು ಕ್ಲೀನ್ ಮಾಡಬೇಕು ಮೊದಲು. ನೋಡಿ, ಚೆಂದ ಮಾಡಿ ಕ್ಲೀನ್ ಮಾಡಿ ಇಡಬೇಕು. ನಂತರ ನೋಡಿ, ನಾನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಚೆಂದ ಮಾಡಿ ಹೀಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಕಟ್ ಮಾಡಿಟ್ಟು ನೋಡಿ, ಎಷ್ಟು ಚೆಂದ ಮಾಡಿ ಕಟ್ ಮಾಡಿದ್ದೇನೆ ನೋಡಿ. ನಾನು ತುಂಬ ಜಾಸ್ತಿ ಹಾಕ್ತೇನೆ ಪತ್ರೊಡೆಗೆ. ಇದು ಕೇಸು ಅಕ್ಕಿ ಕಡಿಮೆ ಹಾಕೋದು ನಾನು. ನೋಡಿ, ಇದನ್ನೀಗ ಅಕ್ಕಿಯೆಲ್ಲ ಕಡ್ದಾಗಿ ನಾನು ಬೆಳ್ತಿಗೆ ಅಕ್ಕಿ ಹಾಕೋದು. ಕಡ್ದು ಈಗ ಹಿಟ್ಟನ್ನು ತೆಳು ಮಾಡಿ ಅದನ್ನು ಬೆರೆಸ್ತಾ ಇದ್ದೇನೆ ನೋಡಿ. ಅದು ಚೆಂದ ಮಾಡಿ ಬೆರೆಸ್ಬೇಕು. ನಾನು ಹೀಗೆ ಮಾಡೋದು ವೀಕ್ಷಕರೇ, ನಾನು ಮೊದಲಿಂದಲೇ ಹೀಗೆ ಮಾಡೋದು. ನನಗೆ ಹೀಗೆ ಒಳ್ಳೆಯದಾಗ್ತದೆ. ಮತ್ತು ನೋಡಿ, ಇದು ಕೋಳಿ ಮಾಂಸದ ಸಾರಿಗೆ ಹಾಕೋದು. ಕೋಳಿ ಮಾಂಸ ಮಾಡಿ ಅದರ ಸಾರಿಗೆ ಪತ್ರೊಡೆಯನ್ನು ಬೆರೆಸೋದು, ಬೇಯಿಸಿ ಆಗಿ. ನೋಡಿ, ಇದನ್ನು ಚೆಂದ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಆಗಬೇಕು, ಆಗ ಎಲ್ಲ ಅದರ ಎಲೆಗೆಲ್ಲ ತಾಗ್ತದೆ ನೋಡಿ ಹಿಟ್ಟು. ಬೆಳ್ತಿಗೆ ಹಾಕಿ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆಯಿತು. ಬೆಳ್ತಿಗೆ ಹಾಕಿದರೆ ಗಟ್ಟಿ ಆಗ್ತದೆ, ಅದಕ್ಕೆ ನಾನು ಬೆಳ್ತಿಗೆ ಅಕ್ಕಿ ಹಾಕೋದು. ಇಲ್ಲದ್ರೆ ಅದೊಂದು ಥರ ಮೆದು ಇದು ನೀರು ಆಗ್ತದೆ ನೋಡಿ. ಇನ್ನು ನಾನು ಚೆನ್ನಾಗಿ ಮಡಿಸಿ ಇಡ್ತೇನೆ ಎಲೆಯಲ್ಲಿ. ಬಾಳೆ ಎಲೆ ಬಾಡಿಸಿ ಎಲ್ಲ ಇಟ್ಟಿದ್ದೇನೆ ನೋಡಿ. ಬೆಂದೆಲ್ಲ ಆಗಿದೆ, ನಾನು ಒಂದು ತೆಗೆದದ್ದು ನೋಡಿ. ಇದೆಲ್ಲ ಚೆಂದ ಮಾಡಿ ಬೆಂದಿದೆ. ಬಾಳೆಯಲ್ಲಿ ಮಡಿಸಿ ನಾನು ಬೇಯಲಿಕ್ಕೆ ಇಟ್ಟದ್ದು ಇಡ್ಲಿ ಪಾತ್ರೆಯಲ್ಲಿ. ಚೆಂದ ಮಾಡಿ ಬೆಂದಿದೆ ನೋಡಿ. ಇನ್ನು ಇದನ್ನು ಕಟ್ ಮಾಡಿ ನಾನು ಮೀನಲ್ಲ, ಇದು ಕೋಳಿ ಮಾಂಸ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕೋಳಿಯ ಸಾರಿಗೆ ಹಾಕ್ತೀನಿ ನೋಡಿ. ಕೋಳಿಗೆ ಸಾರಿಗೆ ಕಟ್ ಮಾಡಿ ಮಿಶ್ರ ಮಾಡಿದ್ದೀನಿ ನೋಡಿ. ಇದು ಸೂಪರ್ ಆಗ್ತದೆ ವೀಕ್ಷಕರು, ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಭಾರಿ ಒಂದು ರುಚಿ ಆಗ್ತದೆ. ನೀವು ಕೂಡ ಒಮ್ಮೆ ಮಾಡಿ. ಹೀಗೆ ಮಾಡಿದ್ರೇ ಒಳ್ಳೆಯದಾಗೋದು. ನಾವು ವರ್ಷಕ್ಕೆ ಒಮ್ಮೆ ಮಾಡೋದಲ್ಲ ವೀಕ್ಷಕರೇ, ಅದನ್ನು ಚೆಂದ ಮಾಡಬೇಕು. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.